ಈಗ ಇಲ್ಲಿ ಯಾರು ನೋಡ್ಗ ಅವ್ರು ಲಾಗ್ ಮಾಡಕ್ ಕುಂತಾರ ನೋಡ್ರಿ. ಲಾಸ್ಟ್ ಟೈಮು ಮಳೆ ಬಂದು ಇದೇ ಬ್ರಿಡ್ಜ್ ಹೊಡೆದೋಗಿದ್ದು. ಈ ಕಡೆಯಿಂದ ಎಲ್ಲ ಫುಲ್ ನೀರು ಬಂದು ಎಲ್ಲ ಇದನ್ನು ರೆಡಿ ಮಾಡವ್ರಿದ್ದೆ ನೋಡ್ರಿ. ಹೊಂಟಿವಿ ಎಲ್ಲರ ಮ್ಯಾಕ ಎಲ್ಲ ಲಗೇಜ್ ಹಿಡ್ಕೊಂಡು ಹೊಂಟ್ರ ಫೋಟೋ ಶೂಟಿಗೆ ಬೇಕಾಗಿರೋ ಐಟಮ್ಗಳೆಲ್ಲ ಡ್ರೆಸ್ಸು ಅದು ಇದು ಹೊತ್ಕೊಂಡು ಹೋಗಕ್ಕೆ ಬ್ಯಾಸ್ರ ಮ್ಯಾಕ. ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದಿವ್ಯಶಂಕರ್ ಯೂಟ್ಯೂಬ್ ಚಾನಲ್. ಮತ್ತು ಮಮತಾ ಅವ್ರದ್ದು ಫೋಟೋ ಶೂಟ್ ತೆಗಿಬೇಕಂತ ಎಲ್ಲರೂ ಹೊಂಟಿ. ನಾನು ಮಮತಾ, ಕೃಷ್ಣ, ನನ್ನ ಹೆಂಡ್ತಿ ಇಷ್ಟು ಜನ ನಂದಿ ಹಿಲ್ಸ್ಗೆ ಹೋಗ್ಬೇಕಂತ ಪ್ಲ್ಯಾನ್ ಐತಿ. ಅಲ್ಲಿಗೆನ ಬೇರೆ ಕಡೆ ಹೇಳ್ತಾರೋ ಗೊತ್ತಿಲ್ಲ. ಕೃಷ್ಣ ಹೊಂಟಿವಿ. ಈಗ ಇಲ್ಲಿ ಯಾರು ನೋಡ್ಗ ಅವ್ರು ಲಾಗ್ ಮಾಡಕ್ ಕುಂತಾರ. ಇದು ನೋಡಿ ನಮ್ಮ ಕೋಳಿ ಮೇರೆ ನೋಡಿ ಮಗಂದಿದ್ದು ಎಕಡೆ ಕಡೆಯಿಂದನೂ ಹೊರಗೆ ಬರ್ತದೆ ಮಗಂದು. ಎಷ್ಟು ಇಟ್ಟಾಯ್ತು ಏನು ಕತಿ ಇದ್ರದ್ದು. ದಿವ್ಯ ಒಳಗೆ ಹಾಕಿಬಿಟ್ರಣ ಬಿಟ್ಟರೆ ಒಳ್ಳೆ ಅದಿದ್ದಂಗೆ ಮಕ್ಕಳು. ಇವು ಬೆಳಗ್ಗೆ ನಾಷ್ಟ ಮಾಡಿ ಬಂದಿಲ್ಲ ಅಂದ್ಬಿಟ್ಟು ಈಗ ಊಟ ಮಾಡಕ್ಕೆ ಕುಂತಾರ. ಈಗ ನಂದಿ ಬೆಟ್ಟಕ್ಕಿಂತ ಇಲ್ಲಿಂದ 13 ಕಿಲೋಮೀಟ್ರ್ ಐತೆ. 13 ಕಿಲೋಮೀಟ್ರ್ ಹೋಗಿ ಮತ್ತು ಬೆಟ್ಟ ಹತ್ಬೇಕಲ್ಲ, ಎಲ್ಲೂ ಊಟ ಸಿಗಲ್ಲ. ಅದಕ್ಕೋಸ್ಕರನೇ ಇಲ್ಲೇ ಊಟ ಮಾಡ್ಕೊಂಡು ಹೊಂಟೀವಿ. ಇವ್ರು ಊಟ ಮಾಡಿದ್ರೆ ಮನೆಗೆ ಮಾಡ್ಕೊಂಬಂದಾರಂತ. ನಾವಂತರೂ ಮಾಡಿಲ್ಲ ಊಟ, ಡೈರೆಕ್ಟ್ ಇಲ್ಲಿಗೆ ಬಂದಿವಿ. ಪುಸ್ತಕ ಮಾತ್ರ ಸಕ್ಕದಾಗಿತ್ತು ಇಲ್ಲಿ ನೋಡ್ರಿ. ಹೊಂಟಿವಿ, ಅಲ್ಲಿ ಕಾಣಿಸ್ತೈತೆ ನೋಡ್ರಿ ನಂದಿ ಬೆಟ್ಟ. ಇನ್ನೊಂದು ಅರ್ಧ ಗಂಟೆ ಅಷ್ಟೇ ಹೋಗೋದಕ್ಕೆ. ಬೆಟ್ಟ ಮೇಲೆ ಹೊರಗಡೆ ನೋಡ್ರಿ ಬಂದೀವಿ. ಹತ್ರ ಬಂದಂಗೆ ಫುಲ್ ಹತ್ರದಲ್ಲೇ ಇದ್ದೀವಿ. ಮತ್ತು ನೋಡ್ರಿ ಬಂದೀವಿ ಹತ್ರಕ್ಕೆ. ಇನ್ನೇನು ಇಲ್ಲಿಗೆ ಹೋಗ್ಬೇಕಂದ್ರೆ ಮತ್ತೆ ಇಲ್ಲೊಂದು ರೋಡ್ ಬರುತ್ತೆ, ಅಲ್ಲಿ ನೆಕ್ಸ್ಟ್ ತಗೊಂಡು ಮತ್ತೆ 4 ಕಿಲೋಮೀಟ್ರ್ ಸುತ್ಕೊಂಡು ಹೋಗ್ಬೇಕು. ಫುಲ್ಲು ಮೇಲೆ ಹೋದ್ಮೇಲೆ ಮತ್ತೆ ಏನಂತ ತೋರಿಸ್ತೀನಿ ನೋಡ್ರಿ. ಹೆಂಗೈತಿ ಈ ಕಡೆ ಬೆಟ್ಟ ಮತ್ತು ಈ ಕಡೆ ಬೆಟ್ಟ. ಅಂದರೆ ಈ ರೋಡ್ ಅಂತ ಸಕ್ಕದಾಗೈತೆ. ಬರೀ ನೀಲಗಿರಿ ಗಿಡಗಳು, ತಣ್ಣಗೆ ವಾತಾವರಣ ಅಂದ್ರೆ ಸಿಕ್ಕಾಬಟ್ಟೆ ತಣ್ಣಗೈತೆ. ಹಿಂಗಿದ್ರೆ ಇಲ್ಲೇ ಇರ್ಬೇಕಂತ ಭಾರಿ ಐತೆ ರೋಡ್ ಇದು ನೋಡ್ರಿ. ಬಂದೀವಿ, ಹೊಂಟಿವಿ ನಂದಿ ಬೆಟ್ಟ ರೋಡ್. ಈಗ ಇಲ್ಲೇ ಟಿಕೆಟ್ ತೊಗೊಂಡ್ರಿ. ಭಾನುವಾರ ಮಾತ್ರ 20 ರೂಪಾಯಿ ಜಾಸ್ತಿ ಅಂತ ಒಬ್ಬರಿಗೆ. ನಾರ್ಮಲ್ ಟೈಮ್ ಮಾಮೂಲಿನೇ ನೋಡ್ರಿ. ಇನ್ನು ಹೋಗ್ತಾ ಇನ್ನೂ ಸಕ್ಕದಾಗೈತಿ. ಇನ್ನು 4 ಗಂಟೆ ಹೋಗ್ಬೇಕು. ರೋಡ್ ಮಾತ್ರ ಸಕ್ಕದಾಗೈತೆ. ಟರ್ನಿಂಗ್ ನಾನೊಂದು 4-5 ಸತಿ ಬಂದಿನಿ ಈ ಕಡೆ. ಏಕೆಂದ್ರೆ 2ನೇ ಸತಿ ಅಷ್ಟೇ ಇದು. 2ನೇ ಸತಿ ಆಯ್ತು ಬರಕ್ಕಂತ. ನಾನೊಂದು 4-5 ಸತಿ ಬಂದೀನಿ. ನಮ್ಮ ಹೈದ್ರಾಬಾದಲ್ಲಿ ಕೆಲಸ ಮಾಡ್ತಾಯಿದ್ದೆ. ಅವ್ರು ಸಾರನ್ನು ಕರ್ಕೊಂಬಂದಿದ್ದೆ ಒಂದು ಸತಿ. ಅವ್ರು ಹೈದ್ರಾಬಾದಿಂದ ಬರೀ ಬೆಟ್ಟ ನೋಡೋಕ್ಕೆ ಬರ್ತೀನಿ ಅಂತ ಇಲ್ಲೈತೆ. ಅವ್ರು ಹೊಂಟ್ರು ನೋಡಿ, ಅಲ್ಲಿ ಆ ಗಾಡಿ ಕಾಣುತ್ತೆ ಈ ಥರ ನೋಡ್ರಿ. ಲಾಸ್ಟ್ ಟೈಮು ಮಳೆ ಬಂದು ಇದೇ ಬ್ರಿಡ್ಜ್ ಹೊಡೆದೋಗಿದ್ದು. ಈ ಕಡೆಯಿಂದ ಎಲ್ಲ ಫುಲ್ ನೀರು ಬಂದು ಎಲ್ಲ ಇದನ್ನು ರೆಡಿ ಮಾಡವ್ರಿದ್ದೆ. ಯಾವುದಪ್ಪ ಆಟೋ ಹಿಂಗೈತೆ ನೋಡ್ರಿ ರೋಡ್ ಪೂರ. ನಮ್ಮ ಕೃಷ್ಣ ಅವ್ರು ಮುಂದೆ ಬರೋವಾದ್ರಪ್ಪ. ಅವ್ರು ತೋರ್ಸಂಬಂದ್ರೆ ನೋಡ್ರಿ. ಕೃಷ್ಣ ಹಾಗೆ ನಿಂತ್ಕೊಂಡ್ಬಿಟ್ಟಾರ ಮುಂದೆ ಎಲ್ಲ ಸಕ್ಕದಾಗಿರೋ. ಅದೇ ನಿಮ್ಮ ಮೈದಾನವ್ರು ಅವರೆಲ್ಲ ಹಿಂಗೈತೆ ನೋಡ್ರಿ. ಅಲ್ಲಿ ಹೋಗ್ಬೇಕೀಗ ಮೇಲೆ ಸೈಡ್ ಹೋಗ್ಬೇಕು. ಸ್ವಲ್ಪ ಓದ ಸಾಧ ಐತೆ. ಬರ್ತಾ ಮತ್ತೆ ಹೈಟ್ ಜಾಸ್ತಿ ಐತೆ. ಹೈಟ್ ಕಮ್ಮಿ ಐತೆ. ಇದೆಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ನೋಡ್ರಿ ಹೆಂಗೈತೆ ಇಲ್ಲಿಂದ ನೋಡೋದಕ್ಕೆ. ಸಕ್ಕದೇ ಐತೆ ಪ್ಲೇಸು. ಲಾಸ್ಟ್ ಟೈಮ್ ಇಲ್ಲೇ ಫೋಟೋ ಹಿಡಿದು ಹೋಗಿದ್ವಿ. ನಿಲ್ಸೋಕ್ಕೆ ಟೈಮ್ ಇಲ್ಲ, ಇನ್ನೂ ಭಾಳ ಕೆಲಸ ಐತೆ ಮೇಲೆ. ಸಿಕ್ಕಾಪಟ್ಟೆ ಜನ. ಭಾನುವಾರ ಅಂದ್ರೆ ಜನ ಜಾಸ್ತಿ. ಬರ್ತಾ ಅಪ್ಪ ಐತೆ ನೋಡ್ರು. ಸಿಕ್ಕಾಪಟ್ಟೆ ಸಕ್ಕದೇ ಐತೆ ಗಾಡಿ ಓಡ್ತಾರೆ ರೋಡು.
ಬಂದು ಮ್ಯಾಲೆ ಬಂದು ಹಂಗೆ ದಾಡ್ಕೊಂಡು ಹೆಂಗೈತೆ ನೋಡ್ರಿ. ಬೈಕ್ಗಳೆಲ್ಲ ಅಲೋ ಐತಪ್ಪ, ಏನಿಲ್ಲ ಬರೀ ಪಾರ್ಕಿಂಗ್, ಈ ಕಡೆ ಒಂದು ಸೈಡ್ ಪಾರ್ಕಿಂಗು ನೋಡ್ರಿ. ಹೊಂಟಿವಿ ಎಲ್ಲರೂ ಮ್ಯಾಕ, ಎಲ್ಲ ಲಗೇಜ್ ಹಿಡ್ಕೊಂಡು ಹೊಂಟ್ರ ಫೋಟೋ ಶೂಟಿಗೆ ಬೇಕಾಗಿರೋ ಐಟಮ್ಗಳೆಲ್ಲ. ಡ್ರೆಸ್ಸು ಅದು ಇದು ಹೊತ್ಕೊಂಡು ಹೋಗೋಕ್ಕೆ ಬ್ಯಾಸ್ರ ಮ್ಯಾಕ. ಇನ್ನು ಅಷ್ಟು ದೂರ ನಡಿಬೇಕು. ಮ್ಯಾಲ ಬಸ್ ಇರುತ್ತೆ, ಬಸ್ಸಿಗೆ ಹೋಗಿ ನಡ್ರಿ ಅಂದ್ರೆ ಡೈರೆಕ್ಟು ಮ್ಯಾಲ ಗಂಟೆ ಹೋಗಕ್ಕ. ಅದು 3:30 ಸ್ಟಾರ್ಟ್ ಆಗುತ್ತಾ, 3:30 ಸ್ಟಾರ್ಟ್ ಆಗೋದು ಅದು. ನೋಡ್ರಿ ಎಷ್ಟು ಜನ ಅದಾರೆ, ಇನ್ನೂ ಕಮ್ಮಿನೇ ಇವತ್ತು. ಯಾಕೆ ಇನ್ನೂ ಹೋಗ್ಬೇಕು, ಭಾಳ ಚೆನ್ನಾಗೈತೆ ಈ ಪ್ಲೇಸ್. ನೋಡ್ರಿ ಈಗ ರೆಡಿ ಆಗ್ಬಿಟ್ಟು ಬಂದರು, ಇಷ್ಟೊತ್ತು ಅರ್ಧ ಗಂಟೆ ಇತ್ತು ನೋಡ್ರಿ. ರೆಡಿ ಆಗಿ ಬಂದರು, ಸಕ್ಕಲೆಗೆ ಹೋಗ್ತದೆ ನಾವು ಡ್ರೆಸ್ ಭಾರಿ ಐತಿ. ಚೆನ್ನಾಗೈತೆ. ಹೊಂಟಿವಿ. ಕೃಷ್ಣ ಅಂತರೂ ಲಗೇಜ್ ಎತ್ಕೊಂಡು ಹೊಂಟ, ನಾ ಅಂದ್ರೆ ಕ್ಯಾಮ್ರಾ ಹಿಡ್ಕೊಂಡು ಹೊಂಟೀನಿ. ಅವ್ರು ನೋಡ್ಗ ಜಾಲಿ ಜಾಲಿ. ಮತ್ತೆ ಇಲ್ಲಿಗೋ ಈ ಕಡೆ ಇಲ್ಲಿಡಕ್ಕೆ ಕುಂತ ಸುಸ್ತಾಯ್ತಾನು? ಹಾಂ ಮತ್ತೆ ಇಲ್ಲ ಇನ್ನು ಮುಂದೆ ಮ್ಯಾಲೆ ಚೆನ್ನಾಗಿತ್ತು. ಅದಕ್ಕೆ ಮರಿ ಚಂದ ಐತಿ. ನೆಕ್ಸ್ಟ್ ನಿಮ್ಗೊಂದು ಮರಿ ಬರುತ್ತೆ, ಅದ್ರ ಥರನೇ ಇರುತ್ತೆ ಸೇಮು. ಅದು ನೋಡೋದು ಎಷ್ಟು ಆರಾಮಾಗಿ ಕುಂತ ನೆಮ್ಮದಿ ಜೀವನ. ಅಯ್ಯ ಅದು ಎಕಡೆ ಅದು ವಾವ್, ಸೇಮ್ ಮಮತಾ. ಜಾಲಿ ಜಾಲಿ ಜಾಲಿ. ಕ್ಯಾಮ್ರಾಮ್ಯಾನ್ ಜಲ್ದಿ ಫೋಕಸ್ ಕರೋ. ಅಲ್ಲಿ ಮುಗಿಸ್ಕೊಂಡಿವಿ. ಇನ್ನು ಮತ್ತೆ ಇನ್ನೊಂದು ಪ್ಲೇಸ್ ಐತೆ, ಅಲ್ಲಿ ಹೋಗ್ಬೇಕು. ಎಲ್ಲರೂ ಹತ್ತದ್ರಾಗೆ ಬ್ಯಾಗ್ ಹಿಡ್ಕೊಂಡು ಹತ್ತಬೇಕು ಮ್ಯಾಗ. ಹೆಂಗೈತೆ ನೋಡ್ರಿ ಪ್ಲೇಸ್. ನೋಡಿರ್ತೀರ ಆಲ್ಮೋಸ್ಟ್ ಎಷ್ಟೋ ಜನ, ಸ್ವಲ್ಪ ಜನ ನೋಡಿರಲ್ಲ ಅಷ್ಟೇ. ಸಕ್ಕದಾಗೈತೆ ನಮ್ಮ ಮೇಲೆ. ಕುಂತ ನೋಡ್ರಿ ಕೃಷ್ಣ ರಾಜ್ಕುಮಾರ್, ಬಂಗಾರ ಚೈನ್ ಹಾಕ್ಕೊಂಬಿಟ್ಟನ್ ಕತ್ತಿನಾಗ. ಹೆಂಗೈತೆ ನೋಡ್ರಿ ಚೈನ್. 1 kg ಐತಿ ನೋಡ್ರಿ. ಒಳಗಿರೋ ನಂದಿ ಹಿಲ್ಸ್ ಮೇಲಿರೋ ದೇವಸ್ಥಾನ ಹೆಂಗೈತೆ ದೊಡ್ಡದಾಗಿ. ಒಳಗೆ ದೊಡ್ಡ ಅಂದ್ರೆ ದೊಡ್ಡದಿಲ್ಲ, ಚಿಕ್ಕದೆ. ಚೆನ್ನಾಗೈತೆ, ಹಳೇ ಕಾಲದ್ದು. ಎಷ್ಟು ವರ್ಷ ಆಯಿತು ಇದು ಇದ್ದಂತ ಲೆಕ್ಕನೇ ಇಲ್ಲ, ನಮಗಂದ್ರೂ ಗೊತ್ತಿಲ್ಲ. ಕೃಷ್ಣ ನಿನಗೇನೋ ಗೊತ್ತೇನೆ ಎಷ್ಟು ವರ್ಷ ಇದ್ದಿದಂತಂದು? ಇಲ್ಲಪ್ಪ, ಬರ್ದಿರ್ತಾರ ನೋಡ್ಬೇಕು. ಯಾವಾಗಿನ ಕಾಲಿಗೆ ಇದಾವೇನು ಗೊತ್ತಿಲ್ಲ ಇವೆಲ್ಲ. ಒಂದು 5:30. ಹಾಂ ಇಲ್ಲಿ ನೋಡ್ರಿ ಮಮತಾ ಅವ್ರದ್ದು ನೆಕ್ಸ್ಟ್ ಗೆಟಪ್. ಹೊಸ ಹೊಸ ಸ್ಟೈಲ್ ಹುಡ್ಕಕ್ಕೆ ಹೊಂಟ್ರ, ಯಾವ ಸ್ಟೈಲು ಸಿಗಲ್ಲ. ಇಲ್ಲೆಲ್ಲ ಹಿಂದೆಲ್ಲ ನೋಡ್ರಿ ಎಷ್ಟು ಚೆನ್ನಾಗೈತಿ ಗಿಡಗಳೆಲ್ಲ. ನಂದಿ ಬೆಟ್ಟದಾಗ ಪ್ಲೇಸ್ಗಳು ಚೆನ್ನಾಗಿರ್ತಾವ. ಅಯ್ಯ ಸ್ಮೈಲ್ ಮಾಡ್ರಿ ಸ್ವಲ್ಪ. ಕ್ಯಾಮ್ರಾಮ್ಯಾನ್ ಕಣ್ಣ ನೀರು ಬಂದವನಪ್ಪ. ಸೊ ಬರ್ರಿ ಮತ್ತೆ ಕಾಸ್ಟ್ಯೂಮ್ ಡ್ರೆಸ್ ಚೇಂಜ್ ಮಾಡೋದು. ಚೇಂಜ್ ಮಾಡೋದು ಆಯ್ಕೆದೆ ಆಯ್ಕೆನದು ಎಲ್ಲ ಹೆಂಗೆ ಬಂದ ಬರ್ರಿ ನಿಮಗೂ ತೋರಿಸ್ಬಿಡ್ತೀನಿ. ಆಮೇಲೆ ನೋಡ್ತೀನಿ. ಅಲ್ಲ ಅವ್ರಿಗೂ ತೋರಿಸ್ಬೇಕು, ನೋಡ್ತಿರ್ತೀರಿ ಹೆಂಗೆ ಬಂದವ, ನಮಗೊಂದು ಸ್ವಲ್ಪ ತೋರ್ಸೋ ಅಂತ. ಇದನ್ನು ತೋರಿಸಿ. ನಿಮ್ಮ ಭುಜ ಕಾಣ್ತದೆ ಹಿಂಗೆ ಹಿಡ್ಕೈ. ಬ್ಯಾಗಲ್ಲ ಅಲ್ಲ ಬ್ಯಾಗ್ನಾಗ ಏನಿಟ್ರಿ? ಆ ಜಾಗ ಬಿಡ್ಬೇಕಲ್ಲ ನಮ್ಗೆ ಹೋಗಕ್ಕ, ಯಾಕಂದ್ರೆ ಔಟ್ರನ್ನ ದಾಟ್ಕೊಂಡು ಹೋಗ್ಬೇಕಂದ್ರೆ ಕಷ್ಟ ಆಗುತ್ತೆ.
ಬಿಡೋದಿಲ್ಲ. ಪಾಪು ನೋಡ್ಗ ಹೆಂಗೆ ಕರ್ಕೊಂಡು ಹೋಗ್ತೈತಿ. ಈ ಕೋತಿಗಳದ್ದು ಭಾಳ ಕಾಟ ಆಗ್ಬಿಟ್ಟದಪ್ಪ. ಎಲ್ಲಿ ಬ್ಯಾಗ್ ಇಟ್ಟರು ಬರೀ ಬಂದು ಬ್ಯಾಗ್ ಎಳ್ಕೊಂಡು ಹೋಗ್ತದೆ. ಈಗ ನೋಡ್ಗ ಇಲ್ಲಿಂದ ಓಡಿಸಿನಿ, ಈಗ ಹೋಗಿ ಅಲ್ಲಿ ಹೋಗಿ ಕೂತ್ಕೊಂಡೈತಿ. ಆ ಕಡೆ ಹೋಗಿ ಈ ಕಡೆ ಬರೋಷ್ಟೊತ್ತಿಗೆ ಎತ್ಕೊಂಡು ಹೋಗ್ಬಿಟ್ಟಿರ್ತಾವೆ. ಅದೇ ಬೇಸರ, 1-2 ಇಲ್ಲ, ಸಿಕ್ಕಾಪಟ್ಟೆ ಇದಾವೆ ಇಲ್ಲಿ. ಎಲ್ಲ ಹೇಳ್ದಾಗ್ಬಿಡ್ತಾವೆ. ತಿನ್ನಕ್ಕೇನಿಲ್ಲ, ಹಂಗೆ ತಿನ್ನಕ್ಕೇನಾದ್ರು ತರ್ಬೋದಂದ್ರೆ ಗೊತ್ತಿಲ್ಲ. ಯಾಕಂದ್ರೆ ಒಬ್ಬರು ತೊಗೊಂಬಂದು ಕೊಟ್ಟರೆ ಎಲ್ಲರಿಗೂ ಅದೇ ಥರ ರೂಢಿ ಆಗ್ಬಿಡ್ತಾವೆ. ಕಮ್ಮಿಸ್ ಯಾರೂ ಕೊಡಲ್ಲ. ನೋಡ್ರಿ, ಎಲ್ಲ ಫೋಟೋಶೂಟು ಮುಗೀತು. ಇನ್ನೇನಿದ್ರು ಮನೆಗೆ ಹೋಗೋದು. ಇವ್ರದ್ದೇನೊಂದು ರೀಲ್ ಐತಂತೆ, ಇಬ್ಬರದು ರೀಲ್ ಮಾಡ್ತಾವೆ ಅವರಿಬ್ಬರು. ಇನ್ನೇನಿನ ಮನೆಗೆ ಹೋಗೋದಷ್ಟೇ, ಇನ್ನೇನು ಬೇರೆ ಕೆಲಸ ಇಲ್ಲ. ಮುಗೀತು ಎಲ್ಲ ಶೂಟ್ ಮಾಡೋದು, ವಿಡಿಯೋ ಫೋಟೋಸು ಎಲ್ಲ ಮುಗೀತು. ಇನ್ನು ಶಿಸ್ತಾಗಿ ಮನೆಗೆ ಹೋಗಬೇಕು, ಊಟ ಮಾಡಬೇಕು, ಮಕ್ಕಬೇಕು. ಬೆಳಗ್ಗೆಯಿಂದ ಇಲ್ಲಿವರೆಗೂ ಬರೀ ಫೋಟೋ ತೆಗೆಸ್ಕೊಳ್ಳೋದು, ಡ್ರೆಸ್ ಚೇಂಜ್ ಮಾಡೋದು, ಫೋಟೋ ತೆಗೆಸ್ ಅಷ್ಟೇ ಆಗಿತ್ತು. ಬರೀ 150 ಫೋಟೋ. ನೋಡ್ರಿ, ಇವರು ರೆಡಿ ಅದಾರ ಇಲ್ಲಿ. ಬಸ್ ಬಂತು, ಈಗ ಬಸ್ಸಲ್ಲಿ ಹೋಗ್ಬೇಕು ಟೌನಿಗೆ. ಇಲ್ಲ, ಈಗ ಇಳಿಸ್ತಾರೆ ಎಲ್ಲರನ್ನ. ಆಯ್ತಿನ ಹೋಗ್ರಿ ಎಲ್ಲರೂ. ಹಾಂ ನೋಡ್ರಿ, ಬಸ್ ಬಂತು. ಸೀಟಿಗೆ ಕುಂತ್ಬಿಟ್ರೆ ಆರಾಮಾಗಿ ಹೋಗಿ. ಹಸುವಾಯ್ದ ಮೆಕ್ಕೆಜೋಳ ತೊಗೊಂಡ್ರ, ಮೆಕ್ಕೆಜೋಳ ತಿನ್ಕಂತ ನಿಂತೀವಿ. ಇನ್ನೊಂದು ದೇವನಹಳ್ಳಿ ರೂಟ್ಗೆ ಹೋಗ್ಬಿಟ್ಟು ಊಟ ಮಾಡಿಬಿಡಮ್ರು ಅಷ್ಟೇ. ಇಲ್ಲೇನಿರೋದು ಬೇಡ, ಇದೊಂದೇ ರೂಟ್ ದೇವನಹಳ್ಳಿ. ಇಲ್ಲೇ ಇರು, ನೀನು ಇಲ್ಲಿ ಮೆಕ್ಕೆಜೋಳ ಮಾರ್ಕೆ ಅಂತ ಕುಂತ್ಬಿಡು. ಅಷ್ಟೇ ಕೆಲಸ. ಹಸುವಾಯ್ದು ಅಂದ್ಬಿಟ್ಟು ಊಟ ಮಾಡಕ್ಕೆ ಬಂದೀವಿ. ನಾವಿಬ್ಬರು ಮುದ್ದೆ ತಿನ್ನಕ್ಕೆ ಕುಂತೀವಿ, ಅವರಿಬ್ಬರು ರೈಸ್ ತಿನ್ನಕ್ಕೆ ಕುಂತಾರೆ. ಮುದ್ದೆ ಬೇಡ ಅಂದ್ಬಿಟ್ಟು. ಚೆನ್ನಾಗೈತೆ ಮುದ್ದೆ. ಮತ್ತೆ ಚೆನ್ನಾಗೈತೆ ಅಂದೆ, ಮುದ್ದೆ ಮತ್ತು ಬೋಟಿ ಸಾರು ಕಾಂಪಿಟೇಷನ್. ಹೆಂಗ ಚಿಕನ್ ಸಾರು ಹೆಂಗೈತೆ? ಎಲ್ಲ ಮುಗೀತು, ಬಂದು ಮನೆಗೆ. ಸುಸ್ತಾಗೋಯ್ತು, ತಿರುಗಾಡಿ ಆಯ್ತು. ನನ್ನ ಹೆಂಡ್ತಿ ಅಂದ್ರೆ ಇನ್ನೂ ಸುಸ್ತಾಗ್ಯಾಳ. ಈಗ ಬೇರೆ ಮತ್ತೆ ಕೆಲ್ಸಕ್ಕೆ ಹೋಗ್ಬೇಕು. ಇವಾಗ ಆಕಿ ಕೆಲ್ಸಕ್ಕೆ ಹೋಗಿ ಬರ್ಬೇಕು. ಇನ್ನು ನಮ್ಮಂತ್ರ ಸುತ್ತಾಡಿ ಸಾಕಾಗೋಯ್ತು. ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ಓಡಾಡಿರೋದು? ಅಪ್ಪ ಬೆಳಗ್ಗೆ ಚೆನ್ನಾಗಿದೆ, ಈಗ ಬರೋಷ್ಟ್ರಿಗೆ ಬೇಡ ಹಂಗೆ ಹೋಗ್ಬೇಕಾರೆ ಜೋಶಾಗಿ ಹೋಗ್ತೀವಿ, ಬರ್ಬೇಕಾರೆ ಸುಸ್ತಾಗಿ ಬರ್ತೀವಿ. ಇನ್ನವ್ರು ಬಂದಿಲ್ಲ, ಕೃಷ್ಣ ಅವರು ಇನ್ನೂ ಹಿಂದೆ ಇದ್ದಾರೆ, ಬರ್ತಾರೆ ಅವರು. ನೋಡಿ ಬಂದ್ರಗ ಸಾನಿಗೇನು ಅಷ್ಟು ದೊಡ್ಡದು ಹಾಕಿರಿ ಹೆಲ್ಮೆಂಟು. ಹೆಲ್ಮೆಟ್ ಹಾಕಂತಳಕ್ಕೆ ಈಗ ಬಂದಿರಿ ಇವ್ರು. ನೀವು ಹೋಯ್ರಿ, ಎಷ್ಟು ತೊಗೊಂತೀರಿ ಅವ್ರು? ಬರ್ತೀನಿ.